ಗೆಳೆಯರೇ, ನಾವು ಎಲ್ಲಾದರೂ ತಪ್ಪು ಸಂಭವಿಸಿದರೆ ತಕ್ಷಣವೇ ಪ್ರತಿಕ್ರಿಯಿಸಿ ಬಿಡುತ್ತೇವೆ. ಜನರ ಕಮೆಂಟ್ಗಳನ್ನು ಕೇಳಿದ ನಂತರ ಕೂಡಲೇ ಬೇಸರವಾಗಿ ಬಿಡುತ್ತೆ. ಈ ಪ್ರತಿಕ್ರಿಯೆಗಳು ಹೇಗೆ ಕಡಿಮೆಯಾಗುತ್ತವೆ? ಮನಸ್ಸಿನ ಶಾಂತಿಯನ್ನು ಹೇಗೆ ಕಾಪಾಡಿಕೊಳ್ಳೋದು? ಓಶೋ ರಜನೀಶ್ ರವರ ಈ 2 ಕತೆಗಳನ್ನ ಕೇಳಿ. ಮೊದಲನೆಯ ಕತೆ, ಜೆನ್ ಮಾಸ್ಟರನ್ನು ಹೊಡೆಯುವುದರ ಮೂಲಕ. ನಿನ್ನೆಯ ತನಕ ಜೆನ್ ಗುರುಗಳಿಗೆ ಬಗ್ಗಿ ನಮಸ್ಕರಿಸುತ್ತಿದ್ದ ಜನ ಇಂದು ಅದೇ ಜನ ಜೆನ್ ಗುರುಗಳ ಗುಡಿಸಲನ್ನೇ ಸುಟ್ಟು ಹಾಕಿದರು. ಈ ಗುರುಗಳು ಜಪಾನಿನ ದುರಂತ್ ಎಂಬ ಪ್ರದೇಶದಲ್ಲಿ ವಾಸ ಮಾಡುತ್ತಿದ್ದರು. ಅವರ ಮುಖದಲ್ಲಿ ಅದ್ಭುತವಾದ ನೋಟವಿತ್ತು. ಅವರು ಶಾಂತವಾಗಿ ಸದಾ ನಗುಮುಖದಿಂದ ಇರ್ತಾ ಇದ್ರು. ಜೆನ್ ಗುರುಗಳಿಗಾಗಿ ಗ್ರಾಮಸ್ಥರಿಗೆ ಗೌರವ ಮತ್ತು ಭಕ್ತಿ ಭಾವನೆ ಇತ್ತು. ಆದರೆ ಒಂದಿನ ಇಡೀ ಗ್ರಾಮ ಜೆನ್ ಗುರುಗಳ ವಿರುದ್ಧ ತಿರುಗಿಬಿತ್ತು. ಗುರುಗಳು ಮನೆಯ ಜಗುಲಿಯ ಮೇಲೆ ಕೂತಿರುವಾಗ ಅದೇ ಸಮಯದಲ್ಲಿ ಹಿಂಡಿಂಡಾಗಿ ಬಂದ ಜನ ಬಾಯಿಗೆ ಬಂದಂತೆ ಬೈಯುತ್ತಾ ಜೆನ್ ಗುರುಗಳ ಮೇಲೆ ಕಲ್ಲು ತೂರಲು ಪ್ರಾರಂಭಿಸಿದರು. ಜನರ ಆಕ್ರೋಶ ಹೇಗಿತ್ತೆಂದರೆ ಅವರ ಗುಡಿಸಲನ್ನೇ ಸುಟ್ಟು ಹಾಕಿದರು. ಗುರುಗಳು ಶಾಂತವಾಗಿ ಏನಾದರೂ ಸಂಭವಿಸಿದೆಯೇ ಎಂದು ಕೇಳಿದಾಗ ಗ್ರಾಮದ ಮುಖ್ಯಸ್ಥ ಒಂದು ನವಜಾತ ಕೂಸನ್ನು ಜೆನ್ ಗುರುಗಳ ಕೈಗೆ ಕೊಟ್ಟು ಆಕ್ರೋಶದಿಂದ ಹೇಳಿದ, ಇಷ್ಟೆಲ್ಲ ಮಾಡಿ ಏನಾಯ್ತು ಅಂತ ಬೇರೆ ಕೇಳ್ತೀಯಾ? ನನ್ನ ಮಗಳು ಈ ಮಗುವಿಗೆ ಜನ್ಮ ನೀಡಿದ್ದಾಳೆ. ನೀನೇ ಈ ಮಗುವಿನ ತಂದೆ ಅಂತ ಹೇಳ್ತಾಳೆ. ನೀನು ಇಡೀ ಗ್ರಾಮದ ಜನರಿಗೆ ದ್ರೋಹ ಬಗೆದಿದ್ದೀಯಾ? ನಿನ್ನಂತಹ ನೀತಿಗೆಟ್ಟವನಿಗೆ ನಮ್ಮ ಊರಲ್ಲಿ ಜಾಗ ಕೊಟ್ಟು ಸಮ್ಮಾನ ಕೊಟ್ಟು ದೊಡ್ಡ ತಪ್ಪನ್ನೇ ಮಾಡಿದ್ವಿ. ಈಗ ನೀನೇ ಈ ಮಗುವನ್ನ ಬೆಳೆಸು. ಜೆನ್ ಗುರುಗಳು ಮುಖ್ಯಸ್ಥನಿಗೆ ಹಾಗೂ ಗ್ರಾಮಸ್ಥರಿಗೆ ಹೇಳಿದರು, ಸರಿ, ನೀವೆಲ್ರೂ ಹೇಳ್ತಿದ್ದೀರಾ ಅಂದ್ರೆ ಪರವಾಗಿಲ್ಲ, ನಾನೇ ಈ ಮಗುವನ್ನ ಬೆಳೆಸುತ್ತೇನೆ. ಊರಿನ ಜನ ಎಲ್ಲ ಬಾಯಿಗೆ ಬಂದಂತೆ ಬೈಕೊಂಡು ಅಲ್ಲಿಂದ ಹೊರಟು ಹೋದರು. ಆದರೆ ಇಲ್ಲಿ ಸಮಯ ಕಳೀತಾ ಬಂದಂತೆ ಮಗು ಹಸುವಿನಿಂದ ಅಳ್ತಾ ಇತ್ತು. ಅದಕ್ಕೆ ಜೆನ್ ಗುರುಗಳು ಮಗುವನ್ನ ಎತ್ತಿಕೊಂಡು ಭಿಕ್ಷೆಗಾಗಿ ಹೊರಟರು. ಆದರೆ ಅವರಿಗೆ ಭಿಕ್ಷೆ ಕೊಡೋದಿರಲಿ, ಅವರಿಗೆ ಅವಮಾನಿಸಿ ತಳ್ಳಿ ಬಿಡ್ತಾ ಇದ್ರು. ಗುರುಗಳು ಅಳುತ್ತಿದ್ದ ಮಗುವನ್ನು ಎತ್ತಿಕೊಂಡು ಗ್ರಾಮದ ಮುಖ್ಯಸ್ಥನ ಮನೆಗೆ ಹೋದರು. ಅವರ ಮನೆಯ ಬಾಗಿಲಲ್ಲಿ ನಿಂತು, ತಾಯಿ, ನನಗೆ ಭಿಕ್ಷೆ ನೀಡದೇ ಇದ್ದರೂ ಪರವಾಗಿಲ್ಲ, ಈ ಮಗುವಿಗಾದರೂ ಹಾಲುಣಿಸು. ಹಸಿವಿನಿಂದ ಒಂದೇ ಸಮನೆ ಅಳ್ತಾ ಇದೆ. ಮಗುವಿನ ತಾಯಿ ತನ್ನ ಕೂಸಿನ ಅಳುವ ದನಿ ಕೇಳಿ ತಾಯಿಯ ಹೃದಯ ಕರಗಿ ಹೋಯ್ತು. ಮಗುವನ್ನು ಎತ್ತಿಕೊಳ್ಳಲು ಓಡಿ ಬಂದಳು. ಆದರೆ ತಂದೆ ಅವಳನ್ನು ತಡೆದಾಗ ಅವಳು ಹೇಳ್ತಾಳೆ, ನನಗೆ ನನ್ನ ಮಗು ಬೇಕು. ಅಪ್ಪ, ನಾನು ಭಯದಲ್ಲಿ ಸುಳ್ಳು ಹೇಳ್ಬಿಟ್ಟೆ. ಈ ಜೆನ್ ಗುರುಗಳು ಮಗುವಿನ ತಂದೆ ಅಲ್ಲ, ನಿಜವಾದ ತಂದೆ ಬೇರೆಯೇ ಇದ್ದಾರೆ. ಇವರಿಗೂ ನನಗೂ ಯಾವ ಸಂಬಂಧವೂ ಇಲ್ಲ. ಈ ಸತ್ಯವನ್ನು ತಿಳಿದ ಮುಖ್ಯಸ್ಥ ದಿಗ್ಭ್ರಮೆಗೊಂಡ ಮತ್ತು ಮಗುವನ್ನು ಹಿಂತಿರುಗಿಸುವಂತೆ ಗುರುಗಳಲ್ಲಿ ವಿನಂತಿಸಿದ. ನೀವು ಮಗುವಿನ ತಂದೆ ಅಲ್ಲ ಎನ್ನುವ ಸತ್ಯ ಈಗ ನಮಗೆ ಗೊತ್ತಾಯ್ತು. ಜೆನ್ ಗುರುಗಳು ಹೇಳಿದರು, ಓ ಹೌದಾ, ತಗೊಳ್ಳಿ ಮಗುನ. ಈ ವಿಷಯ ಗ್ರಾಮದಲ್ಲಿ ಕಾಡ್ಗಿಚ್ಚಿನಂತೆ ಹರಡಿತು. ಊರಿನ ಜನರೆಲ್ಲ ಮುಜುಗರಕ್ಕೀಡಾದರು. ಮುಖ್ಯಸ್ಥನ ಜೊತೆಗೆ ಎಲ್ಲರೂ ಸೇರಿ ಗುರುಗಳಿಗೆ ಕ್ಷಮೆ ಕೇಳಿದರು. ಗ್ರಾಮಸ್ಥರು ಹೇಳ್ತಾರೆ, ಗುರುಗಳೇ, ಬೆಳಗ್ಗೆ ನಾವೆಲ್ಲರೂ ಸತ್ಯದಿಂದ ವಂಚಿತರಾಗಿದ್ವಿ. ಆದರೆ ಈಗ ಸತ್ಯ ಏನೆಂಬುದು ಗೊತ್ತಾಯ್ತು. ಮಹಾತ್ಮರೇ, ಒಂದು ಮಾತು ಅರ್ಥ ಆಗ್ಲಿಲ್ಲ. ನಿಮಗೆ ಸತ್ಯದ ಅರಿವಿತ್ತು, ಆದರೂ ಯಾಕೆ ಏನೂ ಮಾತಾಡ್ಲಿಲ್ಲ? ಜೆನ್ ಗುರುಗಳು ಹೇಳ್ತಾರೆ, ನೀವೆಲ್ಲ ಸಿಟ್ಟಿಗೆದ್ದು ಮೊದಲೇ ನನ್ನ ಗುಡಿಸಲನ್ನು ಸುಟ್ಟು ಹಾಕಿದ್ರಿ. ಒಂದ್ ವೇಳೆ ನಾನು ನಿಜ ಹೇಳಿಬಿಟ್ಟಿದ್ದರೆ ನೀವೆಲ್ಲರೂ ಸೇರಿ ಇನ್ನೊಬ್ಬರ ಮನೆನ ಸುಟ್ಟು ಹಾಕ್ತಾ ಇದ್ರಿ, ಅವನನ್ನು ಹೊಡಿತಾ ಇದ್ರಿ. ಹಾಗಾಗಿ ನಾನೇ ಎಲ್ಲವನ್ನೂ ಸಹಿಸಿಕೊಂಡೆ. ಮುಖ್ಯಸ್ಥ ಮುಜುಗರದಿಂದ ಕೇಳಿದ, ಗುರುಗಳೇ, ಆದರೆ ನೀವು ನಿರಪರಾಧಿ ಆಗಿದ್ದರೂ ನೀವು ಇಷ್ಟೊಂದು ಸುಲಭವಾಗಿ ಹೇಗೆ ಸಹಿಸಿಕೊಂಡ್ರಿ? ನಿಮಗೆ ಅಷ್ಟೊಂದು ತಾಳ್ಮೆ ಎಲ್ಲಿಂದ ಬಂತು? ಅವಮಾನದಿಂದ ನಿಮಗೆ ನೋವಾಗಲಿಲ್ವಾ? ಆಗ ಜೆನ್ ಗುರುಗಳು ಹೇಳ್ತಾರೆ, ಕನಸಿನಲ್ಲಿ ಅವಮಾನ ಮತ್ತು ಸಮ್ಮಾನ ಎಲ್ಲ ಎಂತಹದ್ದು? ಹೊರಗಿರೋದು ನಿಜವಲ್ಲ, ಬರೀ ಕನಸು ಎಂದು ಅರ್ಥವಾದ ದಿನದಿಂದ ಮಾನ ಅಪಮಾನ, ಸುಖ ದುಃಖ ಎಂಬ ಭೇದವೇ ಇಡಲಿಲ್ಲ. ಎಲ್ಲವೂ ಸಮಾನವಾಯಿತು. ಸತ್ಯವು ಅಂತರಂಗದಲ್ಲಿದೆ, ಬಹಿರಂಗದಲ್ಲಿರೋದು ಕೇವಲ ಕನಸು ಮಾತ್ರ ಅನ್ನೋದು ಕಂಡುಕೊಂಡರೆ ಅಂತಹ ಮನುಷ್ಯನಿಗೆ ಪ್ರಪಂಚದ ಯಾವುದೇ ನೋವು ಆ ವ್ಯಕ್ತಿಯನ್ನ ಅಲುಗಾಡಿಸೋದೇ ಇಲ್ಲ. ಯಾವುದೇ ಚಿಂತೆ, ಎಂತಹದ್ದೇ ತೊಂದರೆ ಅವನ ಶಾಂತಿಯನ್ನು ಕದಡಿಸುವುದೇ ಇಲ್ಲ ಎಂದು ಜೆನ್ ಗುರುಗಳು ಮುಗುಳು ನಗುತ್ತಾ ಮುಗಿಲಿನ ಕಡೆಗೆ ಮುಖ ಮಾಡಿ ಆ ಶಕ್ತಿಗೆ ನಮಿಸಿದರು. ಇನ್ನು 2ನೇ ಕಥೆಯಿಂದ ಇದೇ ವಿಷಯದ ಬಗ್ಗೆ ಇನ್ನೂ ಆಳವಾಗಿ ನಮಗೆ ಅರ್ಥವಾಗುತ್ತೆ. ರಂಗಮಂಟಪದಲ್ಲಿ ನಡೆದ ಗದ್ದಲ. ಒಂದು ಹಳ್ಳಿಯ ರಂಗಮಂದಿರದಲ್ಲಿ ನಾಟಕ ಪ್ರದರ್ಶನ ನಡೀತಾ ಇತ್ತು.
ಪ್ರೇಕ್ಷಕರೆಲ್ಲರೂ ಮಂತ್ರಮುಗ್ಧರಾಗಿ ನಾಟಕ ವೀಕ್ಷಣೆ ಮಾಡ್ತಾ ಇದ್ರು. ಸ್ವಲ್ಪ ಸಮಯಕ್ಕೆ ನಾಟಕದಲ್ಲಿ ಒಂದು ದೃಶ್ಯ ಬರುತ್ತೆ. ಒಬ್ಬ ವ್ಯಾಪಾರಿ ಬಡ ರೈತನ ಮೇಲೆ ದೌರ್ಜನ್ಯ ಮಾಡ್ತಾ ಇರ್ತಾನೆ. ಹಣಕ್ಕಾಗಿ ಅವನನ್ನ ಗೂಂಡಾಗಳಿಂದ ಹೊಡೆಸ್ತಾ ಇರ್ತಾನೆ. ಆ ದೃಶ್ಯದ ಭಾವುಕತೆ ಎಷ್ಟಿತ್ತೆಂದರೆ ನೋಡ್ತಾ ಇದ್ದ ಪ್ರೇಕ್ಷಕರೆಲ್ಲರೂ ವೇದಿಕೆ ಮೇಲೇರಿ ವ್ಯಾಪಾರಿಗೆ ಹಿಗ್ಗಾಮುಗ್ಗ ಹೊಡೆಯಲು ಪ್ರಾರಂಭಿಸಿದರು. ತಕ್ಷಣ ನಾಟಕವನ್ನ ಮಧ್ಯದಲ್ಲೇ ನಿಲ್ಲಿಸಬೇಕಾಯಿತು. ಎಲ್ಲರಿಗೂ ಆಶ್ಚರ್ಯ, ಗಾಬರಿ. ಏನಾಯ್ತು ಅಂತ. ಕಲಾವಿದನಿಗೆ ಚಪ್ಪಲಿಯಿಂದ ಹೊಡೆಯುತ್ತಿದ್ದ ಜನ ಒಂದು ಕ್ಷಣ ನಾಟಕ ನಡೀತಾ ಇದೆ ಅನ್ನೋದನ್ನೇ ಮರೆತೋಗಿದ್ರು. ಎಲ್ಲಾ ಜನ ವ್ಯಾಪಾರಿಯ ಪಾತ್ರ ಮಾಡ್ತಾ ಇರುವ ಕಲಾವಿದನಿಗೆ ಕ್ಷಮೆ ಕೇಳ್ತಾರೆ. ಆದರೆ ಆ ಕಲಾವಿದ ಕೈ ಜೋಡಿಸಿ ವಂದಿಸುತ್ತಾ ಹೇಳ್ತಾನೆ, ಇಂದು ನಾನು ಧನ್ಯನಾದೆ. ನನಗೆ ಅನೇಕ ಪ್ರಶಸ್ತಿಗಳು, ಬಹುಮಾನಗಳು ಸಿಕ್ಕಿವೆ. ಆದರೆ ಇವತ್ತು ಸಿಕ್ಕಂತಹ ಬಹುಮಾನ ಯಾವತ್ತೂ ಸಿಕ್ಕಿರಲಿಲ್ಲ. ಒಬ್ಬ ಕಲಾವಿದನಿಗೆ ಇದಕ್ಕಿಂತ ದೊಡ್ಡ ಪುರಸ್ಕಾರ ಇನ್ನೇನಿದೆ? ನನ್ನ ನಟನೆಯನ್ನ ನೀವೆಲ್ಲರೂ ಒಪ್ಪಿಕೊಂಡ್ರಿ, ನಿಜ ಅಂತ ನಂಬಿದ್ರಿ. ಒಬ್ಬ ನಟನಿಗೆ ಇದಕ್ಕಿಂತ ದೊಡ್ಡ ಸಂಭಾವನೆ ಏನಿದೆ? ಆ ಕಲಾವಿದನಿಗೆ ಅಷ್ಟೊಂದು ಹೊಡೆದರೂ ಕೋಪ ಯಾಕೆ ಬರಲಿಲ್ಲ? ಯಾಕೆಂದರೆ ಆ ನಟನಿಗೆ ಗೊತ್ತಿತ್ತು, ವಾಸ್ತವದಲ್ಲಿ ವ್ಯಾಪಾರಿಗೆ ಹೊಡೆಯುತ್ತಿದ್ದಾರೆ, ನಾನು ಕೇವಲ ವ್ಯಾಪಾರಿಯ ಪಾತ್ರ ಮಾಡ್ತಾ ಇದ್ದೀನಿ ಅನ್ನೋದು. ಆದ್ದರಿಂದಲೇ ನಟನಿಗೆ ಅವಮಾನದಿಂದ ದೂರ ಇರಲು ಸಾಧ್ಯವಾಯಿತು. ಹೊರಗಡೆ ನಡೆಯೋದೆಲ್ಲ ಕನಸು ಎಂದು ತಿಳಿದಾಗ ಎಲ್ಲರೂ ತಮ್ಮ ತಮ್ಮ ಪಾತ್ರ ಮಾಡ್ತಾ ಇದ್ದಾರೆಂದು ತಿಳಿದರೆ ವಿಚಲಿತರಾಗೋದೇ ಇಲ್ಲ. ಅದೆಲ್ಲವೂ ಕನಸು. ಯಾಕೆಂದರೆ ನಾವು ನಮ್ಮ ಮನಸ್ಸು ಮತ್ತು ಶರೀರವನ್ನು ನೋಡಬಹುದು. ನಾವು ಕೇವಲ ವೀಕ್ಷಕರ ತರ ನೋಡಬಹುದೆಂಬ ಸತ್ಯವನ್ನು ಅರ್ಥ ಮಾಡಿಕೊಂಡರೆ ಆಗ ನಮ್ಮ ಮನಸ್ಸಿನ ಮಧ್ಯ ಶಾಂತಿಯ ಗೋಡೆ ರೂಪುಗೊಳ್ಳುತ್ತದೆ. ಯಾವುದೇ ಅವಮಾನ, ಟೀಕೆ ಅಥವಾ ನೋವು ದಾಟಲಾರದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಘಟನೆ ಮತ್ತು ಪ್ರತಿಕ್ರಿಯೆಗಳ ನಡುವೆ ಶಾಂತಿಯ ಕೆಲವು ಕ್ಷಣಗಳ ಅಂತರವಿದೆ. ಆ ಕ್ಷಣಗಳಲ್ಲಿ ಸತ್ಯವನ್ನು ಅರ್ಥ ಮಾಡ್ಕೊಳ್ತಿರೋ ಅಥವಾ ಪ್ರತಿಕ್ರಿಯಿಸ್ತಿರೋ ನಿಮಗೇ ಬಿಟ್ಟಿದ್ದು. ಕ್ರಮೇಣ ಅಂತಹ ಕ್ಷಣಗಳಲ್ಲಿ ಸತ್ಯವನ್ನು ಅರಿತುಕೊಂಡು ಎಲ್ಲವೂ ನಮ್ಮದೇ, ನಾವು ಕೇವಲ ನೋಡ್ತಾ ಇರುವ ಪ್ರೇಕ್ಷಕರು ಎಂಬ ಸತ್ಯವನ್ನು ತಿಳಿದುಕೊಂಡರೆ ಮನಸ್ಸಿನ ಶಾಂತಿ ಹೆಚ್ಚುತ್ತಾ ಹೋಗಿ ಪ್ರತಿಕ್ರಿಯೆ ತಂತಾನೇ ಕಡಿಮೆ ಆಗ್ತಾ ಬರುತ್ತೆ. ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.